ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ಇವತ್ತು ಶೂಟಿಂಗ್ ಇರೋ ಕಾರಣ ಸ್ವಲ್ಪ ಬೇಗ ಎದ್ದೆ. ಆ್ಯಂಡ್ ಪಿಕಪ್ಪು 7:15 ಇತ್ತು ಅಂತ ಅನಿಸುತ್ತೆ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ಕಾಗೆ ನನಗೋಸ್ಕರ ವೆಯ್ಟ್ ಮಾಡ್ತಾಯಿತ್ತು. ಆ್ಯಂಡ್ ಅವ್ರಿಗೆ ಹೋಗಿ ಕಡಲೆ ಬೀಜ ಎಲ್ಲ ಹಾಕಿದೆ. ಬೌಲಲ್ಲಿ ಆಲ್ರೆಡಿ ವಾಟರ್ ಇರೋದ್ರಿಂದ ನಾನೇನು ಚೇಂಜ್ ಮಾಡೋಕ್ಕೆ ಹೋಗಿರಲಿಲ್ಲ. ಬಿಕಾಸ್ ಆಲ್ಮೋಸ್ಟ್ ಫುಲ್ ಇತ್ತು ಅದರಲ್ಲಿ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ. ಈ ಮನೆಗೆ ಬಂದಾಗ ಕಡಲೆ ಬೀಜನ ತೊಗೊಂಡು ಬಂದಿದ್ದು ನಾವಂತೂ ಯೂಸ್ ಮಾಡ್ತಿರ್ಲಿಲ್ಲ. ಸರಿ ಅಟ್ಲೀಸ್ಟ್ ಇವರಿಗಾದರೂ ಅದು ಯೂಸ್ ಆಯ್ತಲ್ಲ, ಅದೇ ಖುಷಿ ನನಗೆ. ಫಸ್ಟು ಕಡಲೆ ಆಯಿತು, ಕಡಲೆ ಫುಲ್ ಖಾಲಿ ಆಯಿತು. ಆ್ಯಂಡ್ ಇವಾಗ ಕಡಲೆ ಬೀಜ ಇದು ಆಲ್ಮೋಸ್ಟ್ ಖಾಲಿ ಆಗ್ತಾಯಿದೆ. ಸೊ ಐ ಆಮ್ ಹ್ಯಾಪಿ, ಅಟ್ಲೀಸ್ಟ್ ಖಾಲಿ ಆಯ್ತಲ್ಲಪ್ಪ ಅಂತ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟು ಅರ್ಧ ಲೀಟ್ರು ಹಾಲು ನೈಟೇ ತಂದುಬಿಟ್ಟಿದೆ, ಬೇಕಾಗಬಹುದು ಅಂತ ಅಂದ್ಬಿಟ್ಟು. ಸೊ ಇವಾಗ ಕಾಯಿಸ್ತಾ ಇದ್ದೀನಿ. ಕುಡಿತೀನೋ ಇಲ್ವೋ ಸೆಕೆಂಡ್ರಿ, ಅಟ್ಲೀಸ್ಟ್ ಮನೇಲಿ ಯಾವಾಗಲೂ ಮೊಸರು ಮತ್ತು ಹಾಲು ಇರಲೇಬೇಕಂತೆ. ಹಾಲಿಲ್ಲ ಅಂದರೂ ಈ ಮನೇಲಿ ಮೊಸರು ಅಟ್ಲೀಸ್ಟ್ ನಾನು ಇಟ್ಟಿರ್ತೀನಿ. ಯಾಕಂದರೆ ನಮ್ಮಪ್ಪ ಡೈಲಿ ಮೊಸರು ತೊಗೊಂಡು ಬರ್ತಾರೆ, ಅವ್ರಿಗೆ ಮೊಸರು ಡೈಲಿ ಇರಲೇಬೇಕು. ಹಾಗಾಗಿ ನಾನು ಫ್ರೆಶ್ ಅಪ್ ಆಗೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಫ್ರೆಶ್ ಅಪ್ ಆದೆ. ಅದಾದಮೇಲೆ ಗಾಡಿ ಪಿಕಪಿಗೆ ಬಂತು ನನಗೆ. ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೆ. ಬಟ್ ನಾವು ಹೋಗಿ ಶೂಟಿಂಗ್ ಸ್ಪಾಟ್ ತಲುಪೋ ಅಷ್ಟರಲ್ಲಿ ಆಲ್ಮೋಸ್ಟ್ 9:45 9:15 ಆಗಿತ್ತು. ಅದೇ ಫಸ್ಟ್ ಟೈಮ್ ಅನ್ಸುತ್ತೆ 7:00 ಪಿಕಪ್ ಆಗಿ ಅಷ್ಟು ಲೇಟಾಗಿ ಹೋಗಿತ್ತು. ಆ್ಯಂಡ್ ಯಾವುದೋ ರೂಮ್ ಕೊಟ್ಟಿದ್ರು ಆಯಿತಾ. ಅದು ಯಾವಾಗಲೂ ಇದೇ ರೂಮ್ ಕೊಡೋದು, ಬಟ್ ಇಟ್ ವಾಸ್ ಸ್ಮೆಲ್ಲಿಂಗ್ ಸೋ ಬ್ಯಾಡ್, ಅಂದರೆ ಯಾಕಂತ ಅನ್ನಿಸ್ತಾ ಇತ್ತು. ಬಟ್ ಏನು ಮಾಡೋದು, ಅದರಲ್ಲೇ ಇರಬೇಕಲ್ಲ ಅಂತ ಅಂದ್ಬಿಟ್ಟು ನಮ್ಮ ಪರಿಸ್ಥಿತಿ ಇಷ್ಟೇ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಪರ್ಫ್ಯೂಮ್ ಏನಿತ್ತು ಅದನ್ನು ತೊಗೊಂಡು ಸ್ಪ್ರೇ ಮಾಡ್ತಾಯಿದ್ದೆ. ಐ ನೋ ಇಟ್ಸ್ ನಾಟ್ ಗುಡ್ ಅಂದ್ಬಿಟ್ಟು, ಬಟ್ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ. ಹಾಗಾಗಿ ಅದನ್ನು ಸ್ಪ್ರೇ ಮಾಡಿದೆ. ಅಟ್ಲೀಸ್ಟ್ ವಿ ಕ್ಯಾನ್ ಸರ್ವೈವ್ ಕಾಸ್ಟ್ಯೂಮ್ ಚೇಂಜ್ ಮಾಡೋವರೆಗೂ ಅಂದ್ಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ವಿ ಆರ್ ಗೆಟಿಂಗ್ ರೆಡಿ ಟುಗೆದರ್. ತುಂಬ ಜನಕ್ಕೆ ಅನ್ಸುತ್ತೆ ಶೂಟಿಂಗ್ ಅಂದರೆ ಇಟ್ಸ್ ವೆರಿ ಈಸಿ, ಹೋಗ್ತಾರೆ, ರೆಡಿ ಆಗ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಬರ್ತಾರೆ ಅಂತ. ಡೆಫಿನೆಟ್ಲಿ ಇಲ್ಲ. ನಮ್ಗೆ ಎಂತೆಂಥ ಜಾಗ ಇರುತ್ತೆ, ಹೆಂಗೆ ಇರುತ್ತೆ ಸುತ್ತಮುತ್ತ ಅಂತ ನಮಗಷ್ಟೇ ಗೊತ್ತಿರುತ್ತೆ. ಆ್ಯಂಡ್ ಎನಿವೇ ಇಟ್ಸ್ ಆರ್ ಪಾರ್ಟ್ ಆಫ್ ಲೈಫ್, ನಾವು ಚೂಸ್ ಮಾಡಿರೋ ಅಂಥದ್ದು. ಆ್ಯಂಡ್ ಬೇಗ ರೆಡಿ ಆಗಿಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಆಯಿತು. ಸೆಟ್ ಹುಡುಗ ಒಂದು ಪ್ಲಾಸ್ಟಿಕ್ ಹಾವು ತಂದಿದ್ದ, ಅದನ್ನು ತೊಗೊಂಡೋಗಿ ಹೆದರ್ಸ್ತಿದ್ದೆ ಎಲ್ಲರಿಗೂ. ಆ್ಯಂಡ್ ಆಬ್ವಿಯಸ್ಲಿ ಇದನ್ನು ನಾನು ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಪೂಜೆ ಅಷ್ಟೇ ಯಾವಾಗಲೂ ಸೆಟ್ ಹುಡುಗರೇ ಮಾಡ್ತಾರೆ. ಬಟ್ ಯಾರಾದರೂ ಆರ್ಟಿಸ್ಟ್ಗಳು ಬೇಗ ರೆಡಿ ಆಗಿದ್ರೆ ಫಸ್ಟ್ ಯಾರಿರ್ತಾರೆ ಫಸ್ಟ್ ಸೀನಿಗೆ ಅಂತ ಅಂದ್ಬಿಟ್ಟು ಅವ್ರನ್ನ ಕರೆಸ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ಇವತ್ತು ನಂದಾಗಿತ್ತು ಫಸ್ಟ್ ಸೀನ್. ಆ್ಯಕ್ಚುಲಿ ಯಾವಾಗಲೂ ನಂದೇ ಫಸ್ಟ್ ಸೀನ್ ಇರುತ್ತೆ ನಮ್ಮನೆ ಟ್ರ್ಯಾಕು ಅಂತ ಬಂದಾಗ. ಬಟ್ ಪೂಜೆ ಮಾಡಿಬಿಟ್ಟು ಕರಿತಾ ಇದ್ರು. ಬಟ್ ಇವಾಗ ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡೋದ್ರಿಂದ ಏನಂದರೆ ನಮಗೂ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಇಡೀ ದಿನ ಚೆನ್ನಾಗಿರಬೇಕು, ಯಾವುದೇ ರೀತಿ ವಿಘ್ನ ಬರದೇ ಇರಲಿ ಅಂದ್ಬಿಟ್ಟು ಡೈಲಿ ಪೂಜೆ ಮಾಡೋದು. ಆ್ಯಂಡ್ ಶೂಟಿಂಗ್ ಸ್ಟಾರ್ಟ್ ಆಯಿತು. ಇಟ್ ವಾಸ್ ವೆರಿ ಫನ್ ದ ಹೋಲ್ ಡೇ. ಆಬ್ವಿಯಸ್ಲಿ ನಾವು ಎಂಜಾಯ್ ಮಾಡ್ತೀವಿ, ಎಲ್ಲರೂ ಇದ್ರೆ ಇನ್ನೂ ಮಜಾ. ಆ್ಯಂಡ್ ಶೂಟಿಂಗ್ ಮುಗಿಸಿ ಮನೆಗೆ ಬರೋ ಟೈಮಲ್ಲಿ ಇವರಿಬ್ಬರು ಸೆಂಟ್ರ್ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತವ್ರೆ ಗುರು ಫ್ರೆಂಡ್ಸು. ಆ್ಯಂಡ್ ಅಲ್ಲಿಂದ ನಾನು ಮನೆಗೆ ಬಂದಿದ್ದಾಯಿತು. ವಿತೌಟ್ ಮೇಕಪ್ ರಿಮೂವ್ ಮಾಡ್ದೇ ಬಂದುಬಿಟ್ಟಿದ್ದೆ. ನಾನು ಬಂದಾಗ ಆಲ್ಮೋಸ್ಟ್ 10:45 ಗಂಟೆ ಅಂತ ಅಂದ್ಕೊಳ್ಳಿ. ಮೇಕಪ್ ಕೂಡ ರಿಮೂವ್ ಮಾಡಿರಲಿಲ್ಲ, ಹಾಗೆ ಬಂದುಬಿಟ್ಟಿದ್ದೆ. ಆ್ಯಕ್ಚುಲಿ ಮೇಕಪ್ ರಿಮೂವ್ ಮಾಡೇ ಬರಬೇಕು, ಬಟ್ ಫುಲ್ ಟಯರ್ಡ್ ಆಗಿರೋದ್ರಿಂದ ಹಾಗೆ ಬಂದುಬಿಟ್ಟೆ. ಸೊ ಈ ಥರ ಸ್ಟ್ರೆಸ್ಸು ನಮಗೆ ಎವ್ರಿ ಸಿಂಗಲ್ ಡೇ ಇರುತ್ತೆ ಶೂಟಿಂಗ್ ಇದ್ದಾಗ. ಇಟ್ಸ್ ಕ್ವೈಟ್ ಕಾಮನ್. ಅದಕ್ಕೆ ನಾನೇನು ಮಾಡಿದೆ, ನನ್ನ ರುಟೀನಲ್ಲಿ ಹೊಸದೊಂದು ಟೂಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಐ ಮಸಾಜರ್. ಇದು ಅಗಾರೋ ಅವರ ಸುಪ್ರೀಂ ಐ ಮಸಾಜರ್. ಇದು ನಿಮ್ಮ ಕಣ್ಣಿಗೆ ರಿಲ್ಯಾಕ್ಸೇಷನ್ನ ಪ್ರೊವೈಡ್ ಮಾಡುತ್ತೆ. ಇಟ್ ಈಸ್ ಲೈಟ್ ವೇಟ್, ಹಾಗೆ ಫೋಲ್ಡಬಲ್ ಕೂಡ. ಆ್ಯಂಡ್ ನೀವು ಇದನ್ನು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು, ಬಿಕಾಸ್ ಇಟ್ ಈಸ್ ಕನ್ವೀನಿಯೆಂಟ್. ಇದರಲ್ಲಿ ಎಲಾಸ್ಟಿಕ್ ಬೆಲ್ಟ್ ಇರೋದ್ರಿಂದ ಇಟ್ ಈಸ್ ಅಡ್ಜಸ್ಟಬಲ್. ನಿಮ್ಮ ತಲೆ ಸೈಜಿಗೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಹಾಕೊಳ್ಬೋದಾಗುತ್ತೆ ಕಣ್ಮೇಲೆ. ಆ್ಯಂಡ್ ಆಲ್ಸೋ ಇಟ್ ಕಮ್ಸ್ ವಿತ್ ಕುಷನ್. ಸೊ ನಮ್ಮ ಕಣ್ಣಿಗೆ ಕಂಫರ್ಟಬಲ್ ಆಗಿರಲಿ, ಚುಚ್ಚದೇ ಇರಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದರ ಫಂಕ್ಷನ್ಸ್ ಏನು ಅಂತ ನೋಡೋಣ. ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ನಿಮ್ಗೆ ಇದರಲ್ಲಿ 5 ಡಿಫ್ರೆಂಟ್ ಮೋಡ್ಸ್ ಇರುತ್ತೆ. ಒಂದು ಸಾಫ್ಟ್ ಮೋಡ್, ಸ್ಟ್ರಾಂಗ್ ಮೋಡ್, ರಿಲ್ಯಾಕ್ಸ್ ಮೋಡ್, ಹಾಗೆ ಸ್ಲೀಪ್ ಆ್ಯಂಡ್ ವೇಕಪ್ ಮೋಡ್. ನೆಕ್ಸ್ಟು ಮೋಡ್ಸ್ನ ಡೀಟೇಲ್ಸ್ ನೋಡೋಣ. ಫಸ್ಟ್ ಸಾಫ್ಟ್ ಮೋಡ್ಗೆ ಲೋ ಪ್ರೆಷರ್, ಹೀಟ್ ಪ್ಲಸ್ ಮ್ಯೂಸಿಕ್ ಇರುತ್ತೆ. ಇದು ನಿಮಗೆ 15 ಮಿನಿಟ್ಸ್ವರೆಗೂ ವರ್ಕ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಸ್ಟ್ರಾಂಗ್ ಮೋಡ್. ಇದರಲ್ಲಿ ಹೈ ಪ್ರೆಷರ್, ಹೀಟ್, ವೈಬ್ರೇಷನ್, ಮ್ಯೂಸಿಕ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ರಿಲ್ಯಾಕ್ಸ್ ಮೋಡಲ್ಲಿ ನಿಮಗೆ ಏರ್ ಪ್ರೆಷರ್ ಮತ್ತೆ ಮ್ಯೂಸಿಕ್ ಅಷ್ಟೇ ಇರುತ್ತೆ. ಅಂಡ್ ನನ್ನ ನಿಮ್ಮೆಲ್ಲರ ಫೇವ್ರೇಟ್ ಪಾರ್ಟ್, ಸ್ಲೀಪ್ ಮೋಡಲ್ಲಿ ನಿಮಗೆ ಬರೀ ಹೀಟ್ ಅಷ್ಟೇ ಸಿಗುತ್ತೆ. ಅಂಡ್ ನೆಕ್ಸ್ಟ್ ವೇಕಪ್ ಮೋಡಲ್ಲಿ ವಿ ಹ್ಯಾವ್ ವೈಬ್ರೇಷನ್ ಪ್ಲಸ್ ಮ್ಯೂಸಿಕ್ ಅಷ್ಟೇ, ಬೇರೆ ಯಾವುದು ನಿಮಗೆ ಇದ್ರಲ್ಲಿ ಸಿಗೋದಿಲ್ಲ. ಇದರಲ್ಲಿ ಡಿಫ್ರೆಂಟ್ ಕಂಪ್ರೆಷನ್ ಲೆವೆಲ್ಸ್ ಇರುತ್ತೆ. ಮ್ಯೂಸಿಕ್ ಅಂತ ಬಂದಾಗ ಇದರಲ್ಲಿ ಡಿಫಾಲ್ಟ್ ಒಂದು ಮ್ಯೂಸಿಕ್ ಹೋಗ್ತಾನೆ ಇರುತ್ತೆ. ನಿಮಗೇನಾದರೂ ಬೇರೆ ಮ್ಯೂಸಿಕ್ ಬೇಕು ಅಂತ ಇದ್ದರೆ ನೀವು ನಿಮ್ಮ ಬ್ಲೂಟೂತ್ನ ಕನೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಐ ಮಸಾಜರ್ ಅಂತ ತೋರಿಸುತ್ತೆ. ಕನೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ನಿಮಗೆ ಯಾವ ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ನ ನೀವು ಪ್ಲೇ ಮಾಡ್ಕೊಳ್ಬೋದು.
ಇದರಲ್ಲಿ ಡಿಫ್ರೆಂಟ್ ಹೀಟ್ ಲೆವೆಲ್ಸ್ ಕೂಡ ಇರುತ್ತೆ. ನಿಮಗೆ ಯಾವ ಟೆಂಪರೇಚರ್ ಬೇಕು ನೀವು ಅದನ್ನು ಸೆಟ್ ಮಾಡ್ಕೊಳ್ಬೋದು. ಇದನ್ನು ಚಾರ್ಜ್ ಮಾಡೋದಕ್ಕೆ ನಿಮಗೆ USB ಕೇಬಲ್ನ ಕೂಡ ಕೊಟ್ಟಿರ್ತಾರೆ. ಆ್ಯಂಡ್ ಮಸಾಜರ್ನ ನೀವು ಈ ರೀತಿ ಫೋಲ್ಡ್ ಮಾಡಿದಾಗ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇರುತ್ತೆ, ಚಾರ್ಜ್ ನೀವು ಹಾಕ್ಕೊಳ್ಬೋದು. ಆ್ಯಂಡ್ ಆಗ ರೆಡ್ ಕಲರ್ ಲೈಟ್ ಇರುತ್ತೆ. ಒನ್ಸ್ ಕಂಪ್ಲೀಟ್ ಅದು ಚಾರ್ಜ್ ಆದಮೇಲೆ ಈ ಜಾಗದಲ್ಲಿ ನಿಮಗೆ ಗ್ರೀನ್ ಕಲರ್ ಲೈಟ್ ಪಾಪ್ ಆಗುತ್ತೆ. ಇದನ್ನು ಹೇಗೆ ಬಳಸೋದು ಅಂತ ತೋರಿಸ್ತೀನಿ. ಸ್ಪೆಷಲಿ ನನಗೆ ತುಂಬಾ ಮುಖ್ಯ ಇದು, ಯಾಕಂದರೆ ನಂದು ಸ್ಕ್ರೀನ್ ಟೈಮ್ ಜಾಸ್ತಿ ಇರುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ಲೈಟ್ಸ್ ಮುಂದೆ ನಿಂತಿರ್ತೀನಿ ಶೂಟ್ ಅಂತ ಬಂದಾಗ. ಕಣ್ಣೂರಿ ಇರುತ್ತೆ ಆ್ಯಂಡ್ ಹೆಡ್ಏಕ್ ಆಗ್ತಿರುತ್ತೆ ನಂಗೆ. ಸ್ಪೆಷಲಿ ಇದೆಲ್ಲ ಕಾಮನ್. ಈ ಪ್ರಾಡಕ್ಟ್ ನಾನು ರಿಸೀವ್ ಮಾಡಿ ಆಲ್ಮೋಸ್ಟ್ ಒಂದು 20 ಡೇಸ್ ಆಯಿತು ಆಯಿತಾ. ಇಲ್ಲ ಅಂದ್ರೂ ಒಂದು 7 to 8 ಟೈಮ್ಸ್ ಇದನ್ನು ಬಳಸಿದ್ದೀನಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂತಿದ್ರೆ ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನನಗೆ ತುಂಬ ಟಯರ್ಡ್ ಆದಾಗ ಈ ಒಂದು ಐ ಮಸಾಜರ್ನ ಬಳಸ್ತೀನಿ, ಆಗ ತುಂಬ ಕಾಮ್ ಆ್ಯಂಡ್ ಸೂದಿಂಗ್ ಅಂತ ಅನಿಸುತ್ತೆ. ಸ್ವಲ್ಪ ಅದು ರಿಲ್ಯಾಕ್ಸ್ ಮಾಡಿ ಆದಮೇಲೆ ಹೋಗಿ ನಾನು ಊಟ ಹಾಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಿಕ್ಕಾಬಡೆ ಸುಸ್ತಾಗ್ಬಿಟ್ಟಿತ್ತು ನನಗೆ. ಹೆಂಗೆ ಆಗ್ತಿದೆ ಅಂದರೆ, ಏನಪ್ಪ ಆಫ್ ಮಾಡು, ಸಿಕ್ಕಾಬಟ್ಟೆ ಹೊಟ್ಟೆ ಸಿಗೈತಾ, ಫುಲ್ ಸುಸ್ತಾಗಿದ್ದೆ. ಮಸಾಜ್ ಸೂಪರ್ ಆಗಿತ್ತು. 2 ಮಾತಿಲ್ಲ ಅದ್ರ ಬಗ್ಗೆ. ನಮ್ಮಪ್ಪ ಪಲ್ಯ ಬಿಸಿ ಮಾಡ್ತಾಯಿದ್ದಾರೆ. ಇವತ್ತೇನಂದರೆ ಬಸ್ಸಾರು. ಸುಸ್ತಾಗಿದ್ದಾಗ, ಹೊಟ್ಟೆ ಹಸ್ತಿದ್ದಾಗ ಬಸ್ಸಾರು ಸಿಕ್ಬಿಟ್ರೆ ಸ್ವರ್ಗ. ಲಿಟ್ರಲಿ ಇವತ್ತು ಡಿಸೈಡ್ ಆಗಿದ್ದೀನಿ, ಹೊಟ್ಟೆ ತುಂಬ ತಿಂದ್ಬಿಟ್ಟು ಮಲ್ಕೊಬಿಡ್ಬೇಕು ಅಂತ. ಮತ್ತೆ ಬೆಳಗ್ಗೆ ಶೂಟಿಂಗ್ ಇದೆ. ಇವಾಗ ಹೊಟ್ಟೆ ತುಂಬ ತಿಂದು ಮಲ್ಗೋದೇ ಒಂದು ಮಜಾ. ಯಾರಿಗೆಲ್ಲ ಬಸ್ಸಾರು ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಊಟನ ಎಂಜಾಯ್ ಮಾಡಿ ನಾನು ಹೋಗಿ ನನ್ನ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡೆ. ನಂಗೆ ಗೊತ್ತು ಇಷ್ಟು ಲೇಟ್ ಆಗಿದೆ, ನಿಮ್ಗೆ ಇದೆಲ್ಲ ಬೇಕಾ ಅಂತ ಹೇಳ್ತೀರಾ. ಡೆಫಿನೆಟ್ಲಿ ಬೇಕು, ಯಾಕಂದರೆ ಮತ್ತೆ ಬೆಳಗ್ಗೆ ಶೂಟಿಂಗ್ ಇರೋದ್ರಿಂದ ಸ್ಕಿನ್ ಅಂತ ಸ್ಕಿನ್ ಪ್ರೆಪ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಾವು ಒಂದು 15, 16, 17, 18, 20 ತನಕ ಮೇಕಪ್ ಹಾಕಿರ್ತೀವಿ. ಸೊ ತುಂಬಾ ಇಂಪಾರ್ಟೆಂಟ್ ನಮಗೆ ಸ್ಕಿನ್ ಪ್ರೆಪ್ ಅನ್ನೋದು. ಸೊ ಹಾಗಾಗಿ ನಾಳೆ ಶೂಟಿಂಗ್ ಇದೆ ಅಂತ ಅಂದರೆ ಹಿಂದಿನ ದಿನ ರಾತ್ರಿನೇ ನಾನು ಸ್ಕಿನ್ನ ಪ್ರೆಪ್ ಮಾಡ್ಕೊಳ್ತೀನಿ. ಬಿಕಾಸ್ ಆಗಲೇ ಹೇಳ್ದಂಗೆ ತುಂಬ ಹೊತ್ತು ನಾವು ಮೇಕಪ್ ಹಾಕೋದ್ರಿಂದ ಸ್ಕಿನ್ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ನಮಗೆ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು, ಮಾತಾಡ್ಕೊಂಡು ನಾನು ನನ್ನ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಇದೊಂದಕ್ಕೆ ಒಂದು 15 ಮಿನಿಟ್ಸ್ ಆದರೂ ಕೊಡಲೇಬೇಕು ಅಟ್ ಎನಿ ಕಾಸ್ಟ್. ಸೀರಿಯಲ್ ಇದ್ದಾಗ ಹಿಂದಿನ ದಿನ ಇಂಪಾರ್ಟೆಂಟ್ ನನಗೆ. ಬೇರೆ ಟೈಮಲ್ಲೆಲ್ಲ ಸ್ಕಿಪ್ ಮಾಡಿಬಿಡ್ತೀನಿ. ನನಗೆ ಮೂಡ್ ಮೇಲೆ ಡಿಪೆಂಡ್, ನಾನು ಹೇಗಿರ್ತೀನಿ, ಹೇಗೆ ಸ್ಕಿನ್ ಕೇರು ಅಥವಾ ಹೇರ್ ಕೇರ್ ಮಾಡ್ಕೊಳ್ತೀನೋ ಇಲ್ವೋ ಅಂತ ಅಂದ್ಬಿಟ್ಟು. ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದೆ ನನ್ನ ಫ್ರೆಂಡ್ ಹತ್ರ. ಬಿಕಾಸ್ ಸ್ವಲ್ಪ ಆಚೆ ಈಚೆ ಏನೋ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಮಾತಾಡ್ಕೊಂಡು ಕೂತಿದ್ವಿ. ಎಷ್ಟೇ ಸುಸ್ತಾಗಿದ್ರು ಈ ಥರ ಕಾಲ್ ಮಾಡಿ ಮಾತಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಆ್ಯಂಡ್ ನಮ್ಮ ಟೈಮ್ನ ಸ್ಪೆಂಡ್ ಮಾಡೋದಿದೆ ಗೊತ್ತಾ, ಅದೇ ಒಂಥರ ಖುಷಿ. ಯೂಶ್ವಲಿ ನಾನೇನು ಜಾಸ್ತಿ ಸುತ್ತಾಡೋಕ್ಕೆಲ್ಲ ಹೋಗಲ್ಲ. ಹೋದರೆ ದೇವಸ್ಥಾನ ಅದು ಬಿಟ್ಟರೆ ಯಾವ್ದಾದ್ರು ಮನೆ ಫಂಕ್ಷನ್ಸ್ ಆ ಥರ ಹೋಗ್ತೀನಿ. ಬಿಟ್ಟರೆ ಫ್ರೆಂಡ್ಸ್ ಜೊತೆ ಹಾಕ್ಕೊಂಡು ಹೊರಗಡೆ ಹೋಗುವಂಥ ಬುದ್ಧಿನೇ ಇಲ್ಲ ನನಗೆ. ಅರ್ಪಿತನ ಜೊತೆ ಹೊರಗಡೆ ಹೋಗ್ತೀನಿ. ಬಿಟ್ಟರೆ ಸಮ್ಟೈಮ್ಸ್ ಟೀಮ್ ಅಂತ ಬಂದಾಗ ಹೊರಗಡೆ ಹೋಗ್ತೀವಿ, ಅದೂ ಕಡಿಮೆನೇ. ನಮ್ಮ ಪುಟ್ಟು ಏನಾದರೂ ಊರಿಂದ ಬಂದರೆ ಮಾತ್ರ ಹೊರಗಡೆ ಹೋಗ್ತೀನಿ, ಇಲ್ಲಾಂದರೆ ಅದು ಎಲ್ಲೂ ಹೋಗೋದಿಲ್ಲ. ಮನೇಲೇ ಇರೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನಮ್ಮ ಬ್ರೈನ್ ವರ್ಕ್ ಆಗೋಲ್ಲ. ನಾವು ಒಂಥರ ಸೈಲೆಂಟ್ ಆಗಿಬಿಡ್ತೀವಿ, ಮಂಕ್ ಆಗಿಬಿಡ್ತೀವಿ. ಅಯ್ಯೋ ಕೆಲಸ ಇಲ್ಲ ಅದು ಇದು ಅಂತ 1000 ಯೋಚನೆ ಬರ್ತಾ ಇರುತ್ತೆ. ಸೊ ಆದಷ್ಟು ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಂಡ್ರೆ, ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಆ ಥರ ಥಾಟ್ಸ್ ಎಲ್ಲ ಬರೋದೇ ಇಲ್ಲ. ಸೊ ನನ್ನ ದಿನ ಈ ಥರ ಆಯಿತು ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಕ್ವೆರೀಸ್ ಏನಿದ್ರು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಅದು ಕೂಡ ಡೇ ಇನ್ ಮೈ ಲೈಫ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಆಗಿರ್ಬೋದು, ಐ ಡೋಂಟ್ ನೋ. ಸೊ ನೋಡೋಣ, ಆದಷ್ಟು ಡಿಫ್ರೆಂಟಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ ಇಫ್ ಪಾಸಿಬಲ್. ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಓಕೆ ಬಾಯ್.